ಎದಕ್ಕೆ ಹಂಗೆ ಓದ್ರಕತ್ತಿ? ಅಲ್ರಿ ತೀರ ಮತ್ತು ಸೋಮವಾರ ಮಲ್ಲಿಕಾರ್ಜುನ ಗುಡಿಯಾಗ ಅಭಿಷೇಕ ಕೊಟ್ಟು ಬಾರವ ಅಂದಿದ್ರಲ್ಲ, ಮತ್ತು ನೀವಿನ್ನೂ ಮಕ್ಕೊಂಡಿರಿ. ಜಾಗ ಗಿಡಕ ಮಾಡ್ಬರ್ರಿ, ಹೋಗುನಂದು ಮತ್ತೆ ಗುಡಿಗೆ. ಆಗಲೇ ನೋಡ್ರಿ ಟೈಮ್ 6:30 ಆಗೈತಿ. ಅಯ್ಯ ಹೌದಲ್ಲ, ನಂಗೆ ಗೊತ್ತಾಗಿಲ್ಲ ನೋಡಿ ಹುಡುಗಿ. ರಾತ್ರಿ ಮಳೆ ಬಂತು ಒಂದು ಹೊತ್ತಿಲೆ, ಬೆಳಕಂಡಿ ಹಾಕಕ್ಕ ನಾನು ನಿಮ್ಮ ಮಾವ ಎದ್ದು ಹೋಗಿದ್ವವ. ವಾಪಸ್ ಬಂದು ಮಕ್ಕೊಂಡ್ರೆ ಏಟತ್ತು ನಿದ್ದೆ ಬರಲಿಲ್ಲ. ಹಾಗಾಗಿ ಈಗ ಬೆಳಗು ಮುಂಜಾನೆ ಕಣ್ಣು ಹತ್ತಿದ್ದು ನೋಡು. ಮಾತು ನಡೀತಾಯಿ. ನೀನೇನು ಜಳಕ ಮಾಡಿ ಏನ? ಹೂರಿ ಹತ್ತೀರ ನಂದು ಎಲ್ಲ ಕೆಲಸನ ಆಗೈತ್ರಿ, ಜಳಕನ ಆಗೈತಿ. ಸಂಗೀತಕ್ಕನ ಎದ್ದು ಎಲ್ಲ ರೆಡಿಯಾಗಿ ಆಕಿ ಜಳಕಕ್ಕೆ ಹೋಗ್ಯಾಳ್ರಿ. ಪುಟ್ಟಿನೂ ರೆಡಿ ಆಗ್ಯಾಳ, ಮತ್ತು ಗುಡಿಗೆ ಹೋಗಿ ಬರೋದಂದಾರ. ಈಗ ನೀವ ಯಾಕೆ ಇಷ್ಟತ್ತಾದ್ರೂ ಎದ್ದಾಳಿಲ್ಲಲ್ಲ, ಅದಕ್ಕೆ ನಾ ಎಬ್ಸಕ್ಕೆ ಬಂದೇನ್ರಿ. ಮತ್ತು ಲಘು ಲಘು ರೆಡಿ ಆದ್ರೆ ಹೋಗಿ ಬರನ್ರಿ ಅತ್ತೀರ. ಮತ್ತಿನ್ನು ತೀರಾ ಲೇಟಾಗಿ ಹೋದ್ರೆ ಚಲೋ ಅನ್ಸಂಗಿಲ್ಲ ನೋಡ್ರಿ. ಹೌದವ್ವ, ಚಲೋ ಅನ್ಸಲ್ಲ. ಅಪ್ಪ ಪರಮಾತ್ಮ. ಆತ ನಡಿ, ನೀ ಎಲ್ಲ ರೆಡಿ ಮಾಡ್ಕೋ ಸಾಮಾನನ. ನಾನು ಹಿಂಗೆ ಹೋಗಿ ಬಡ ಬಡ ಯಾಚರಿಗೆ ನೀರಕ್ಕೆ ಬಂದ್ಬಿಡ್ತೀನಿ. ಆಮೇಲೆ ಬೇಕಾದ್ರೆ ಬಂದು ಹೆಂಗೂ ಶ್ರಾವಣ ಮಾಸ ತಂಗಿ, ಜಗ ಮಾಡ್ದೆ ಬಾಯಾಗ ನೀರು ಹಾಕಂಗಿಲ್ಲ. ನಡಿ ಹೋಗಿ ಬಂದ ಆಮೇಲೆ ಏನಾರ ಮಾಡೋಣಂತ. ನಡಿ ರೆಡಿ ಬಂದು ನಡಿ. ಗುಡ್ ಮಾರ್ನಿಂಗ್ ಎಲ್ರಿಗೂ. ಯಾಕೆ ಎಲ್ಲರೂ ಸ್ಟೋರಿ ಒಳಗೆ ಭಾಳ ಕನ್ಫ್ಯೂಷನ್ ಮಾಡ್ಕೊಂಡಿರಿ. ಬಹುಶಃ ಸ್ವಲ್ಪ ಜನ ಫಸ್ಟಿಂದ ವಿಡಿಯೋ ನೋಡಿಲ್ಲ ಅನ್ಕೋತೀನಿ, ಹಾಗಾಗಿ ಅವ್ರಿಗೊಂದು ಸ್ವಲ್ಪ ಕನ್ಫ್ಯೂಷನ್ ಐತಿ. ಈಗೇನು ಸ್ಟೋರಿ ನಡೆಯಕತ್ತಲ್ರಿ ಶೋಭಾ ಅವ್ರ ಫ್ಯಾಮ್ಲಿದ, ಅವ್ರದ್ದು ಶೋಭಾ ಅವ್ರ ಫ್ಯಾಮ್ಲಿ ಬಂದಿರೋದು ಹೊಸದು, ಅಂದ್ರೆ ಇವಾಗಿಂದ ರೀಸೆಂಟಾಗಿ ಶುರು ಮಾಡಿರೋದು. ಮೊದಲು ರಾಧಾರ್ದು ತವ್ರ ಮನೆ ಇತ್ತಲ್ಲ, ತವ್ರ ಮನೆಯೊಳಗೆ ರಮಣಿ ಅಂತಂದು ರಾಧಾ ತಂಗಿ ಇದ್ಲು. ರಾಧಾ ತಂಗಿಗೆ ಗಂಡು ಹುಡ್ಕಾಕತ್ತಿದ್ರು. ಅಂದ್ರೆ ರಾಧಾ ಓಡೋಗಿ ಮದುವೆ ಆಗಿರ್ತಾಳಲ್ಲ, ಮದುವೆ ಆದಮೇಲೆ ಮತ್ತು ಸಣ್ಣಕ್ಕಿನೂ ಹಂಗೆ ಆಗಬಾರ್ದು ಅಂತ ಹೇಳಿ ಅವ್ರು ಏನು ಮಾಡ್ತಾರೆ, ತಂದೆ ತಾಯಿ ಗಂಡು ನೋಡ್ತಿರ್ತಾರೆ. ಹಂಗೆ ಗಂಡು ನೋಡು ಮುಂದಾಗ ಈಗ ಶೋಭಾ ಮನೆಯವರು ನೋಡ್ಕೊಂಡು ಹೋಗಿರ್ತಾರೆ ರಮಣಿನ, ರಾಧಾನ್ ತಂಗಿನ. ಆವಾಗ ಇಷ್ಟ ಆಗಿ ಇವ್ರು ಇವಾಗ ನೆಕ್ಸ್ಟ್ ಪ್ರಾಸೆಸ್ ಆಗ್ತಾ ಇರೋದು ಪರಿಚಯ ಆಗಲಿ. ಈಗ ಯಾರು ನೋಡ್ಕೊಂಡು ಹೋಗಿದ್ರು ಇಷ್ಟ ಆಗೈತಿ, ಈಗ ನೆಕ್ಸ್ಟ್ ಫ್ಯಾಮ್ಲಿ ನಿಮಗೆ ಪರಿಚಯ ಆಗಲಿ ಅನ್ನೋಕ್ಕೋಸ್ಕರ ನಾನು ಈಗ ಹುಡುಗ ಏನಿದಾನಲ್ಲ ಪ್ರವೀಣ್, ಹುಡುಗನ ಮನಿದು ನಿಮಗೆ ಹೇಳಕತ್ತೀನಿ ನಾನು ಅಷ್ಟೇ. ನೀವು ನೋಡ್ಕೊಂತ ಹೋಗ್ರಿ, ನಿಮಗೆ ಅರ್ಥ ಆಗ್ತೈತಿ. ಅಂದ್ರೆ ಈಗ ರಾಧಾನ್ ಮಾತಾಡ್ಸಕ್ಕಂತ ಹೇಳಿ ಅವ್ರ ತಂದೆ ತಾಯಿ ಬೆಂಗಳೂರಿಗೆ ಹೋಗಿದ್ರಲ್ಲ, ವಾಪಸ್ ರಾಧಾನ್ ಜೊತೆಗೆ ಬಂದಾರ. ಈಗ ಏನು ಮಾಡ್ತಾರಂದ್ರೆ ರಾಧಾನ್ ಫ್ಯಾಮ್ಲಿ ಪೂರ ರಮಣಿಗೋಸ್ಕರ ಇದು ಶೋಭಾನವರು, ಈಗ ಪ್ರವೀಣ್ ಅವ್ರ ಫ್ಯಾಮ್ಲಿ ಏನೈತಲ್ಲ ಶೋಭಾ ಅಂತ ಹೇಳ, ಇವಾಗ ಹೊಸ ಕತೆ ಏಕಿನಲ್ಲ, ಇವ್ರ ಮನೆಗೆ ಮಂತನ್ ನೋಡಕ್ಕೆ ಬರತ್ರಿ ಇವತ್ತು. ಹಂಗಿರೋದು ಇವತ್ತು ಎಲ್ಲರೂ ಭಾಳ ಮಂದಿ ಕೇಳಿದ್ರು ಮೋನಿಕಾಂದು ರಮೇಶಂದು ಕತೆ ಏನಾಯ್ತು ಅಂತೇಳಿ. ನಾನೇನು ಈ ಕಲ್ತಿ ನಿಲ್ಸಂಗಿಲ್ರಿ, ಇದ್ರೊಳಗೆ ಇನ್ನೂ ಮೋನಿಕಾಂದು ಭಾಳ ಇಂಟ್ರೆಸ್ಟಿಂಗ್ ಕತೆ ಬರ್ದಿರ್ತೀನಿ, ಅದು ಮುಂದುವರಿತೈತಿ. ನೋಡ್ರಿ, ನಿಮ್ಗೆ ಅರ್ಥ ಆಗ್ತೈತಿ ವಿಡಿಯೋ. ಥ್ಯಾಂಕ್ ಯು. ಇನ್ನೊಂದು ವಿಷಯ ಕ್ಲಿಯರ್ ಮಾಡೋದಿತ್ರಿ, ಮರ್ತೋಗಿದ್ದೆ ಆ್ಯಕ್ಚುಲಿ. ನಿನ್ನೆ ನಾನು ಹಾಕಿದ ವಿಡಿಯೋಗೆ ಗೀತಾ ಗಣೇಶ್ ಅನ್ನೋರು ಫಸ್ಟ್ ಒಂದು ಕಮೆಂಟ್ ಮಾಡಿದ್ರು. ಅವ್ರ ಕಮೆಂಟ್ ಏನಂದ್ರೆ, ನೀವು ಇಲ್ಲ ಉತ್ತರ ಕರ್ನಾಟಕ ಲ್ಯಾಂಗ್ವೇಜ್ ಯೂಸ್ ಮಾಡಿರಿ, ಇಲ್ಲ ಬೆಂಗಳೂರು ಲ್ಯಾಂಗ್ವೇಜ್ ಯೂಸ್ ಮಾಡಿರಿ ಅಂತ ಹೇಳಿದ್ರು. ದಯವಿಟ್ಟು ಕಮೆಂಟ್ ಮಾಡಿ ಹೇಳ್ರಿ, ನಾನೇನಾರ ಜಾಸ್ತಿ ಬೆಂಗಳೂರ್ದು ಥರ ನಾನು ಏನಾರು ರೀತಿಯೊಳಗೆ ಏನಾರು ವಿಡಿಯೋದೊಳಗೆ ಮಾತಾಡಿನೇನ ಅಂತೇಳಿ. ಅದಕ್ಕೆ ತಪ್ಪು ಅಲ್ಲ, ಯಾಕಂದರೆ ನಾನು 12 ವರ್ಷದಿಂದ ನಾನು ಬೆಂಗಳೂರೊಳಗೆ ಇರ್ತಾ ಇದ್ದೆ ನನ್ನ ಮದುವೆ ಆದಮೇಲೆ. ಈಗ ರೀಸೆಂಟಾಗಿ ನಾನು ಮತ್ತೆ ವಾಪಸ್ಸು ಕೊಪ್ಪಳಕ್ಕೆ ಬಂದೀನಿ, ಕಾರಣಾಂತರಗಳಿಂದ ಬಂದೀನಿ. ನಾನು ಬೆಂಗಳೂರೊಳಗೆ ಕೆಲಸ ಮಾಡ್ತಾಯಿದ್ದೆ, ಅಂದರೆ ನಾನು ಬ್ಯಾಂಕ್ ಒಳಗೆ ಮ್ಯಾನೇಜರ್ ಇದ್ದೆ. ಅಲ್ಲೆಲ್ಲ ಬರ್ತಿದ್ದಿದ್ದೆಲ್ಲ ಬೆಂಗಳೂರವರು. ಹಾಗಾಗಿ ನಾನು ಅವ್ರ ಜೊತೆ ಕಮ್ಯುನಿಕೇಟ್ ಮಾಡೋಕ್ಕೆ ಬೆಂಗಳೂರ್ದು ಏನು ರೀತಿ ಇರುತ್ತೋ ಅದೇ ರೀತಿ ಒಳಗೆ ಅವ್ರ ಜೊತೆಗೆ ಮಾತಾಡ್ತಿದ್ದೆ. ಹಾಗಾಗಿ ಅದು ನನಗೆ ಈಗಲೂ ಬರಲ್ಲ ಅಂತ ಹೇಳಲ್ಲ. ನಾನು ಸಡನ್ನಾಗಿ ಯಾರು ಮುಂದೆ ಬಂದರೆ ನಾನು ತಿಂಡಿ ಆಯ್ತಾ ಅಂತಲೇ ಕೇಳ್ತೀನಿ, ನಾಷ್ಟ ಅಂತ ಸಡನ್ನಾಗಿ ಬರಲ್ಲ. ಈಗ ಎಷ್ಟೋ ಚೇಂಜಸ್ ಆಗೈತಿ, ಆದರೆ ಅದರಿಂದ ಬೇರೆ ಯಾರಿಗೂ ತೊಂದರೆ ಆಗಿಲ್ಲ. ನಮ್ಮ ಮೇಡಮ್ ಗೀತಾ ಗಣೇಶವ್ರಿಗೆ ಯಾಕೆ ಅಷ್ಟೊಂದು ಪ್ರಾಬ್ಲಮ್ ಆಯಿತು ಅಂತ ಗೊತ್ತಾಗಲಿಲ್ಲ. ಅಲ್ಲಿವರೆಗೂ ಓಕೆ ಇತ್ತು. ಬಟ್ ಅವ್ರು ಏನು ಮಾಡಿದ್ರು ಅಂದ್ರೆ ಕಮೆಂಟ್ ಮಾಡ್ತಾ ಒಂದು ಕಮೆಂಟ್ ಹಾಕಿದ್ರು, ನೀವು ಮಾತಾಡೋದು ನಾಟಕ ಕಂಪ್ನಿಯವರು ಮಾತಾಡ್ದಂಗೆ ಇರುತ್ತಾ ಅಂತೇಳಿ. ನಂಗೆ ಗೊತ್ತಿಲ್ಲಪ್ಪ, ಇವರಿಗೆ ನಾಟಕ ಕಂಪ್ನಿಯವ್ರದ್ದು ಮಾತಾಡೋದು ಅವ್ರಿಗೂ ಅದರಿಂದ ಇವ್ರಿಗೇನು ಪ್ರಾಬ್ಲಮ್ ಆಗೈತಿ ಅಂತ ಗೊತ್ತಿಲ್ಲ. ನಂಗೆ ನನಗಂಕರೂ ಹೆಮ್ಮೆ ಐತಿ, ಯಾಕಂದ್ರೆ ನನಗೆ ಗೊತ್ತಿರಂಗೆ ಎಷ್ಟೋ ಆ್ಯಕ್ಟರು ಆ್ಯಕ್ಟ್ರೆಸಸ್ ಎಲ್ಲ ನಾಟಕ ಕಂಪ್ನಿಯಿಂದನೇ ಬಂದಾರ್ರಿ. ನೀವು ಇಲ್ಲೇ ಉತ್ತರ ಕರ್ನಾಟಕದ ನಾಟಕ ಕಂಪ್ನಿ ಒಳಗೆ ನಮ್ಮ ಕಲ್ಪನಾ ಅವ್ರು ಮಾಡ್ಯಾರ, ಅದನ್ನು ನೆನಪಿಟ್ಕೊರಿ ಮೇಡಮ್ ಅವರೇ ಮೊದಲು. ಯಾಕಂದ್ರೆ ಭಾಳ ಮಂದಿ ಇದೇ ರಂಗಭೂಮಿ ಒಳಗನ ಇದ್ದು ಅಲ್ಲೋಗಿ ದೊಡ್ಡ ಪರದೆ ಒಳಗೆ ಮರೆಯಾಕತ್ತಾರ. ಶ್ರುತಿಯವರು ಆಗಿರ್ಬೋದು, ಭಾಳ ಮಂದಿ ಅದಾರ ರೀ, ಹೇಳ್ಕೊಂತಂದ್ರೆ ಮತ್ತು ವಿಡಿಯೋಸ್ ಆಗಂಗಿಲ್ಲ. ನೀವು ಬೇರೆಯವ್ರನ್ನ ಅಥವಾ ಅವ್ರದ್ದು ಒಂದು ವೃತ್ತಿ ಇರುತ್ತೆ ರೀ, ನಾಟಕ ಮಾಡೋರ್ದು ಡಾಮ್ರಾಟ ಆಡೋರ್ದು ಒಂದು ವೃತ್ತಿ ಇರುತ್ತೆ ರೀ. ಏನ್ರಿ ಅವ್ರು ರಾಮ್ ಕುಂಡಡ್ರು ಬರ್ತಾರಲ್ಲ, ಅವ್ರದ್ದು ವೃತ್ತಿ ಇರುತ್ತೆ, ಅದಕ್ಕೆ ಅವ್ರು ಮರ್ಯಾದೆ ಕೊಡ್ತಿರ್ತಾರೆ. ದಯವಿಟ್ಟು ಎಲ್ಲರೂ ಅವ್ರು ಮಾಡೋ ವೃತ್ತಿಗೆ ದಯವಿಟ್ಟು ಮರ್ಯಾದೆ ಕೊಡ್ರಿ. ನೀವು ಅವ್ರಿಗೆ ಕಂಪೇರ್ ಮಾಡಿ ನನಗೆ ಕಂಡಮ್ ಮಾಡಕ್ಕೆ ಹೋದ್ರು ಅಥವಾ ನನ್ನನ್ನು ಕಂಪೇರ್ ಮಾಡಿ ಅವ್ರಿಗೆ ಕಂಡಮ್ ಮಾಡಕ್ಕೆ ಹೋದ್ರೆ ನನಗೆ ಗೊತ್ತಿಲ್ಲ. ದಯವಿಟ್ಟು ಬೇರೆ ಯಾರಿಗೂ ಈ ಥರ ಮಾತಾಡ್ಬೇಕು.
ನೀವು ಮಾತಾಡೋಕ್ಕಿಂತ ಮುಂಚೆ ಸ್ವಲ್ಪ ಯೋಚನೆ ಮಾಡಿ ಮಾತಾಡ್ರಿ. ನಿಮ್ಗೆ ನಿಜವಾಗ್ಲೂ ನನ್ನ ವಿಡಿಯೋ ನೋಡೋಕೆ ಇಷ್ಟ ಇಲ್ಲ ಅಂದರೆ ದಯವಿಟ್ಟು ಅನ್ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬೇ ಮಾಡಿಲ್ಲ ಅಂದರೆ ದಯವಿಟ್ಟು ನಮ್ಮ ವಿಡಿಯೋ ನೋಡಬೇಡಿ, ಬೇರೆಯವ್ರಿಗೂ ತೊಂದರೆ ಮಾಡಬೇಡ್ರಿ ಪ್ಲೀಸ್. ನೀವೀಗ ಮಾಡಿದ್ರಿ ಅಂತ ನಾನು ಅರ್ಧ ವಿಡಿಯೋ ಇದನ್ನ ಹೇಳಕ್ಕೆ ತಿಂದ್ಬಿಟ್ಟೀನಿ. ಈಗ ನನ್ನನ್ನು ಎಷ್ಟು ಬೇಕೋತಾರೋ ಏನೋ. ಪ್ಲೀಸ್ ರೀ, ಎಲ್ಲರೂ ಲೈಕು ಶೇರು ಸಬ್ಸ್ಕ್ರೈಬು ಮಾಡಿ ಒಂದು ಸ್ವಲ್ಪ ಸಪೋರ್ಟ್ ಮಾಡಿರಿಪ್ಪ ನಮ್ಮನ್ನು ಪ್ಲೀಸ್. ಥ್ಯಾಂಕ್ ಯು. ಈ ಸರಿ ನಿಜವಾಗ್ಲೂ ಥ್ಯಾಂಕ್ ಯು. ಬಾಯ್. ಸರಿ ರೀ ಅತ್ತಿಯರ, ನೀವು ಬರ್ರಿ. ನಾನು ಎಲ್ಲ ಸಾಮಾನು ಪೂಜೆದ್ವೆಲ್ಲ ರೆಡಿ ಮಾಡ್ಕೊಂಡು ಇಟ್ಕೊಂಡಿರ್ತೀನಿ. ನೀವು ಲಘು ಲಘು ಬರ್ರಿ ಮತ್ತೆ ಹೇಳ್ರಿ ಮತ್ತೆ. ಯಾಕೆ ಬೇವ ಇನ್ನ ಮಕ್ಕೊಂಡಿಯಲ್ಲಿ ಇವತ್ತು? ಏನಿಲ್ಲ ಬಿಡಯಪ್ಪ, ರಾತ್ರಿ ಯಾಕ ರೇಟತ್ತ ನಿದ್ದೆ ಬರಲಿಲ್ಲ. ಹಾಗಾಗಿ ಈಗ ಬೆಳಗ ಮುಂಜಾನೆ ಕಣ್ಣು ಹತ್ತಿದ್ವು ಅಂತಂದು ಕುಂತಿದ್ದೆ. ಗುಡಿಗೆ ಹೋಗೋಣ ಅನ್ನಕತ್ತಾರಪ್ಪ, ಮಲ್ಲಿಕಾರ್ಜುನ ಗುಡಿಗೆ. ಅದಕ್ಕೆ ಬಡ ಬಡ ಜಾಕಕ್ಕೆ ಹೋಗ್ತೀನಿ. ಯಾರು ಅದಾರ ಬಚ್ಚಲ್ದಾಗ? ಯಾರು ಇಲ್ಬೇವ, ನಾನು ಹೋಗ್ಬೇಕಂದೆ. ಮತ್ತು ನಂದು ಆಫೀಸ್ ಲಗು ಇತ್ತಾ ಸೋಮವಾರಲ್ಲಿ ಇವತ್ತು, ನಾನು ಹೋಗ್ಬೇಕಂದೆ. ನೀವು ಹೋಗು, ಅವ್ರಾಗಲೇ ಅಷ್ಟು ರೆಡಿ ಆಗಿರ ಗುಡಿಗೆ ಹೋಗಕ್ಕೆ. ಮತ್ತು ನೀವು ಬಡ ಜಳಕ ಮಾಡಿ ಹೋಗು. ರಮೇಶ್, ಮ್ಯಾಗ ಬಾತ್ರೂಮ್ ಇಲ್ಲಲ್ಲ, ಅದಕ್ಕೆ ಇಲ್ಲಿ ಬಾತ್ರೂಮ್ನಾಗ ಸ್ನಾನ ಮಾಡೋಣ ಅಂತೇಳಿ ಬಂದೆ. ನಾ ಹೋಗ್ಲಾ? ರಮೇಶ ನೋಡಪ್ಪ, ನಾನು ಅಲ್ಲಿ ಗುಡಿಗೆ ಹೊಂಟೀನಿ, ನಾ ಜಳಕಕ್ಕೆ ಹೋಗ್ತೀನಿ. ಯಾರು ಹೋಯ್ ಬಂದಾದ್ಮೇಲೆ ನನಗೆ ಹೋಗಿ ಅದ್ರಾಗ ಜಳಕ ಮಾಡಂಗೆ ಆಗೋದಿಲ್ಲ. ನಾನು ಜಳಕ ಮಾಡಿ ಬಂದ್ಮ್ಯಾಗ ಬೇರೆದಾರು ಜಳಕ ಮಾಡಕ್ಕೆ ಹೇಳಿ ನೋಡಿ. ನಾನು ಅದು ನಂಗೆ ಒಂದು ಸ್ವಲ್ಪ ಲೇಟ್ ಆಗತ್ತೆ ರೀ, ಅದಕ್ಕೆ ನಾನು ಹೋಗಿದ್ದೆ. ನೀವು ಆಮೇಲೆ ಹೋಗ್ರಿ ಅಮ್ಮರ. ಅಯ್ಯ, ಇಂಥ ಮೂಳ ಜೊತೆಗೆ ನಂದೇನ ಮಾತು. ದಾರಿ ಬಿಡ್ಲಾ ರಮೇಶ, ನಾ ಹೋಗ್ತೀನಿ ಮೊದ್ಲು. ಸಕಲ ರಮೇಶ್, ನನ್ನ ಮೇಲೆ ಭಾಳ ಸಿಟ್ಟೈತೆ ನಿಮಗೆ? ನಿನ್ನ ಮೇಲೆ ಸಿಟ್ಟ ಇಲ್ಲ, ನಿನ್ನ ಮೇಲೆ ನಾ ಯಾಕೆ ಸಿಟ್ಟು ಮಾಡ್ಕೊಳ್ಳಿ? ಅಷ್ಟಕ್ಕೂ ನೀನೇನು ಆಗ್ಬೇಕು ನನಗೆ? ನೀ ಏನು ಆಗ್ಬೇಕಂತ ನಾನು ನಿನ್ನ ಮ್ಯಾಗ ಸಿಟ್ಟು ಮಾಡ್ಕೊಳ್ಳಿ ಹೇಳು. ಸುಮ್ಮನೆ ಏನೇನೋ ಮಾತಾಡಿ ಮುಂಜಾನೆದ್ದು ನನ್ನ ತಲೆ ಕೆಡಿಸ್ಬೇಡ. ನಿಂದೆಷ್ಟೈತೆ ಅಷ್ಟು ನೋಡ್ಕೊ. ನಿಂದೇನು ಉದ್ದೇಶ? ನಮ್ಮ ಮನೆಯೊಳಗೆ ಇರಬೇಕು, ಅದೇ ಇಲ್ಲ ಮುಗಿದೋದು. ಮತ್ತೆ ಇಲ್ಲಿರೋರಿಗೆ ಯಾರಿಗೂ ನೀನು ತೊಂದರೆ ಮಾಡಂಗಿಲ್ಲ. ನಿನಗೋಸ್ಕರ ಎಲ್ಲ ಅನುಕೂಲ ಮಾಡಿಕೊಟ್ಟಿವಿ ನಾವು ಮ್ಯಾಗ. ನಿನಗೆಲ್ಲ ಅಡುಗೆ ಸಾಮಾನು ಇಟ್ಕೊಟ್ಟಿವಿ. ಈಗೇನು ಬಾತ್ರೂಮ್ ಒಂದು ಮ್ಯಾಗಿಲ್ಲ ಆತು. ಹೇಳ್ತೀನಿ, ಇವತ್ತು ಗೌಂಡಿಯಾರನ್ನ ಕರೆಸ್ತೀನಿ. ಅಲ್ಲಿ ಹಿಂದೆ ಇದು ಐತಲ್ಲ, ಏನಂತಾರ ಅದಕ್ಕೆ, ಪ್ಯಾಸೇಜ್. ಅಲ್ಲಿ ಒಂದು ಸಣ್ಣದ ಬಾತ್ರೂಮು, ಅದಕ್ಕೆ ತಕ್ಕಂಗೆ ಒಂದು ಟಾಯ್ಲೆಟ್ ರೂಮ್ ಕಟ್ಟಿಸ್ಕೊಡ್ತೀವಿ. ಅಲ್ಲಿದ್ದು ಬಿಡು ಆರಾಮ, ನಿನಗೇನೇನು ತೊಂದರೆ ಆಗೋದಿಲ್ಲ ಆತಾ? ಸರಿ, ನನ್ನನ್ನು ಕರ್ಕೊಂಡೋಗ್ರಿ. ನೀವು ಮತ್ತೆ ನಾನು ಬಿಟ್ಟು ಹೋಗಕ್ಕೆ ಹೋಗ್ಬೇಡ್ರಿ ಆಫೀಸಿಗೆ. ನಾನು ನಿಮ್ಮ ಜೊತೆಗೆ ಬರ್ತೀನಿ ಬೈಕ್ ಒಳಗೆ. ಏನು ಅವಶ್ಯಕತೆ ಇಲ್ಲ. ನೀನು ಬಸ್ ಚಾರ್ಜಿಗೆ ರೊಕ್ಕಬೇಕನ್ನ ಹೇಳು, ನಾನೇ ಕೊಡ್ತೀನಿ. ಬಸ್ ಹಿಡ್ಕೊಂಡು ಬಾ. ನನ್ನ ಜೊತೆಗೆ ಬೈಕಲ್ಲಿ ಬರೋ ಅವಶ್ಯಕತೆ ಏನೂ ಇಲ್ಲ. ನಾನೆಲ್ಲೂ ಪೊಲೀಸ್ ಸ್ಟೇಷನ್ಗೆ ಹೋಗಿ ಕಂಪ್ಲೇಂಟ್ ಕೊಟ್ಟಿದ್ದಲ್ಲ, ಅದರೊಳಗೆ ಏನಾರು ಮೆನ್ಷನ್ ಮಾಡಿ ನಾನು ಬೈಕ್ ಒಳಗೆ ನೀನು ಹತ್ತಿಸ್ ಕರ್ಕೊಂಡು ಹೋಗ್ತೀನಿ ಅಂತೇಳಿ? ಇಲ್ಲಲ್ಲ. ಆಯಿತು, ನಿಂದೇನು ಬೇಡಿಕೆ ಇರೋದು ನಮ್ಮ ಮನೆಯೊಳಗೆ ನೀ ಇರಬೇಕು. ಇರೋಕ್ಕೆ ಅನುಕೂಲ ಮಾಡಿಕೊಟ್ಟಿವಲ್ಲ, ಮುಗ್ದೋತಲ್ಲಿ. ಹಗ್ಲಾ ಮುಗ್ಲಾ ನಾನು ಇದನ್ನು ರಿಪೀಟ್ ಮಾಡೋಂಗಿಲ್ಲ. ವಿಡಿಯೋ ನೋಡ್ರೆ ಕ್ಯಾಕರ್ ಸುಗಿತಾರೆ ನನಗೆ. ಅದಕ್ಕೆ ನಡಿ, ನಿಂದೆಷ್ಟೈತೆ ಅಷ್ಟು ನೋಡ್ಕೊ. ಅಂಥವೆಲ್ಲ ಕನಸು ಕಾಣಕ್ಕೆ ಹೋಗ್ಬೇಡ ನೀನು, ಹೇಳಿ ನೋಡಿ. ನಾನು ರಮೇಶ್ ನಿಂತ್ಕೊಳ್ಳಿ. ಏನು? ಅಲ್ಲ ರಮೇಶ್, ನೀವು ಯಾಕೆ ಹಿಂಗೆ ಮಾಡಕತ್ತೀರಿ ನನಗೆ? ನೀವ ಹೌದಿಲ್ಲ, ನನ್ನ ಮನಸ್ಸೊಳಗೆ ಇಲ್ಲದೆ ಇರೋ ಆಸೆ ಎಲ್ಲ ಹುಟ್ಟಿಸಿದ್ ನೀವ ಹೌದಿಲ್ಲ? ಏನ? ನಾನೊಬ್ಬತ್ನ? ಹೌದಾ? ಅಲ್ಲ, ನಾನು ನೀ ಅದಿ ಅನ್ನೋದಾರ ನೋಡ್ತಿದ್ದೆ ನನ್ನ ಆಫೀಸ್ನಾಗ. ನನಗೆ ಗೊತ್ತೇ ಇರಲಿಲ್ಲ ನೀ ನಮ್ಮ ಆಫೀಸ್ನಾಗ ಅದಿ ಅಂತಂದು. ಮಾತಿಗೂ ನನ್ನ ಕಣ್ಣಿಗೆ ಕಾಣಿಸ್ಕೊತಿದ್ದಿ, ನನ್ನನ್ನು ನೋಡಿ ನಗ್ತಿದ್ದಿ. ನಾನೇನು ಮಾಡಲಿ? ಹುಡುಗಿಯಾಗಿ ನೀನು ನಗ್ತೀಯಲ್ಲ ಅಂತೇಳಿ ನಾನು ನಕ್ಕಿದ್ದೆ. ಏನೋ ಫ್ರೆಂಡ್ಶಿಪ್ ಮಾಡಿದೆ. ನೀನು ಅದನ್ನು ಏನೇನೋ ತಿಳ್ಕೊಂಡು ನೀನೇ ಎಲ್ಲ ಮುಂದುವರೆದು ನೀನೇ ಪ್ರಪೋಸ್ ಮಾಡಿ ಎಲ್ಲ ನೀನೇ ಮುಂದುವರೆದಿ. ನಾನೇ ನೀನೇನು ಸುಳ್ಳೇನು ಹೇಳಲಿಲ್ಲಲ್ಲ, ನನ್ನ ಮದುವೆ ಆಗೈತೆ ಅಂತ ಹೇಳಿದ್ನೋದಿಲ್ಲ ನಾನು. ಆದರೂ ನೀನೇ ಮುಂದುವರೆದಮ್ಮ. ಸುಮ್ಮನೆ ಈಗೇನೋ ಹೇಳ್ತಾರಲ್ಲ ನೋಡು, ನಾನು ನಿನಗೇನಾರು ಮೋಸ ಮಾಡಿ ನಿನ್ನನ್ನು ಪ್ರೆಗ್ನೆಂಟ್ ಮಾಡಿ ನಿನಗೆಲ್ಲ ಥರ ಯೂಸ್ ಮಾಡ್ಕೊಂಡು ನಾನು ನಿನ್ನ ಪ್ರೆಗ್ನೆಂಟ್ ಮಾಡಿ ರೋಡ್ ಒಳಗೆ ಬಿಟ್ಟಿದ್ದಿದ್ರೆ ಅದನ್ನು ನಾನು ನೀನು ಮೋಸ ಮಾಡ್ದಂಗೆ ಆಯಿತು. ನಾನು ತಪ್ಪು ಮಾಡೀನಿ, ಇಲ್ಲ ಅಂತ ಹೇಳ್ತಿಲ್ಲ. ಈಗ ನಾನು ತಿದ್ದುಕೊಂಡು ನನ್ನ ಹೆಂಡತಿ ಜೊತೆ ನಾನು ಸಂಸಾರ ಮಾಡ್ತೀನಿ ಅಂತ ಹೇಳ್ತಿದ್ದೀನಿ. ನೀನು ಅದನ್ನು ಮಾಡು. ನೀ ಹಂಗೆ ಮಾಡಿದ್ರೆ ನೀನು ಮರ್ಯಾದೆ ಕೊಡ್ತಾರೆ ಮೋನಿಕಾ, ಅರ್ಥ ಮಾಡ್ಕೊ. ನೀನು ಅದನ್ನು ನೀ ಹಠ ಮಾಡಿ ನಮ್ಮ ಮನೆಯಾಗಿದ್ದು ಬಲವಂತವಾಗಿ ಮತ್ತೆ ಅದನ್ನು ಮಾಡ್ತೀನಿ ಅಂದರೆ ನಾನು ಏನು ಮಾಡೋಕ್ಕಾಗಲ್ಲಮ್ಮ, ನಿನ್ನ ಇಷ್ಟ. ಆಮೇಲೆ ನೀ ಕನಸೊಳಗೂ ಯೋಚನೆ ಮಾಡಬೇಡ, ನಾನು ನನ್ನ ಹೆಂಡತಿನ ಬಿಟ್ಟು ವಾಪಸ್ ಮತ್ತೆ ನಿನ್ನ ಜೊತೆಗೆ ನಾನು ಬರ್ತೀನಿ ಅಂತೇಳಿ. ಇಷ್ಟ ನಾ ಹೇಳೋದು. ಹಗ್ಲ ಮಗ್ಲ ಇದನ್ನ ಗಿಂಚ್ಕೊಂಡು ಕುಂದ್ರಕ್ಕೆ ನನಗಾಗಲ್ಲ. ಓಹೋ ಮೇಡಮ್ ಎದ್ದು ಬಿಟ್ಟಾರ. ಗೀತಾ, ಆಯ್ತಾ ಗೀತಾ? ಲಘು ಬಾ ಹೋಗೋಣ, ಟೈಮ್ ಆಗುತ್ತೆ ನೋಡು. ಹಂಗೆ ಅತ್ತಿಯರ್ ಒಂದು ಸ್ವಲ್ಪ ಕರಿ. ಅಯ್ಯೋ ನಾ ರೆಡಿಗಿನ್ ಬರ್ರಿ ಹೋಗೋಣ. ಎಲ್ಲಿ ಪೂಜೆ ಸಾಮಾನು ಎಲ್ಲೇ ಹುಡುಗಿ ತರಕತ್ತಾಳ್ರಿ ಅತ್ತಿಯಾರ? ಗೀತಾವ ಈಗ ಏನದು ಗೊತ್ತೇನ್ರಿ ಅತ್ತಿಯಾರ? ನಾನು ಎಣ್ಣೆ ಹಾಕೋ ಅಂತ ಅಂದಿನ್ರಿ. ಎದಕ್ಕೆ? ಗುಡಿಯಾಗಿನ ದೀಪಕ್ಕನ ಎಣ್ಣೆ ಬತ್ತಿಯನ?
ಆಕಿ ಬಟ್ಲದಾಗ ಬತ್ತಿ ಹಾಕಿದ್ದಲ್ರಿ, ಅದಕ್ಕೆ ಎಣ್ಣೆ ಹಾಕಿದ್ದು ನೋಡಿದ್ದಿಲ್ಲ ನಾನು. ಅದಕ್ಕೆ ಕೇಳಿದ್ ನಾನು, ಹಾಕೊಂಡೇನವ ಬಟ್ಲಕ್ಕೆ ಎಣ್ಣಿನ ಅಂತ ನಾನು ಅಂದೇನ್ರಿ. ಏನು ಮಾಡ್ಯಾಳ ಗೊತ್ತೇನ್ರಿ, ಎಣ್ಣೆ ತಗೊಂಡು ತಲೆಗೆ ಹಾಕೊಂಡು ಕೂತಾಳ್ರಿ. ನಂಗಂಕ್ರಿ ಹಿಂಗೆ ನಗು ಬಂದಿತ್ತಂದ್ರಿ ಅತ್ತಿಯಾರ. ನಕ್ ಸಾಕ ಹೋಗೈತೆ ನೋಡ್ರಿ ನಂಗಂತ್ರು. ನೀನು ಚಂದಾಗ ಹೇಳ್ಬೇಕಿಲ್ಲ ಪಾಪ. ಅದು ಆ ಹುಡುಗಿಗೆ ಏನಾಗಿತ್ತು, ತಲೆಗೆ ಹಾಕೊಂಡ್ಲಕ್ಕೆ ಎಣ್ಣೆ. ಓಹೋ, ಏನು ದೊಡ್ಡ ಸೊಸಿ ಅತ್ತಿ ಭಾಳ ಜೋರ್ ನಗಕೊಂಡ್ ನಿಂತೀರಿ ಮುಂಜಾನೆದ್ದು, ಏನಾತ? ನೀವಿಬ್ರು ಅತ್ತಿ ಸೊಸಿ ನಗದಲ್ಲಿ ರೋಡಿಗೆ ಕೇಳಕತ್ತೈತಿ. ನಾನು ಏನತ್ತು ಇಂಥ ಪರಿ ನಗಕತ್ತಾರಲ್ಲ ಅಂತ ನಾನು ಹೊರಗೆ ಪೇಪರ್ ಹೊತ್ಕೊಂಡು ಕುಂತಾವ ಎದ್ದು ಬಂದೀನಿ. ಏನತ್ಲೇಗ ಈ ಅದು ಏನಾತಂದ್ರಿ ಮಾವರ? ಅಕ್ಕ ಬಿಡಕ್ಕ, ಎಲ್ರ ಮುಂದೆ ಹೇಳ್ಕೊಂಬರಕತ್ತಿ ನೀನು. ಮಾವರ ಆಕೆ ಹಂಗಾರಿ ಕೇಳ್ರಿ, ನಾನೇನಂದೇನ್ರಿ, ಹಿಂಗತ ಮಾಡ್ಕೊಂಬಂತಾಳ ನೋಡ್ರಿ. ಅಲ್ಲ ನಾನೇನು ಅನ್ಕೊಂಡು ಗೊತ್ತನ್ರಿ ಮಾವರ, ಗುಡಿಗೆ ಹೋಗ್ಬೇಕಂದ್ರೆ ತಲೆಗೆ ಆಯಿಲ್ ಹಾಕೋಬೇಕಿತ್ತ ಏನ, ನಾನು ಹಾಕ್ಕೊಂಡಿಲ್ಲ ಇವತ್ತು ಅನ್ಕೊಂಡು ತಲೆಗೆ ಹಚ್ಕೊಂಡೇನ್ರಿ ನನ್ನ ಎಣ್ಣಿನ. ನನಗೆ ಹೆಂಗೆ ಗೊತ್ತ್ರಿ, ಈಗ ಯಾವ ನಾನು ಹಚ್ಕೊಂತಿದ್ದಂಗೆ ಬಿದ್ದು ನೆಲದ ಮೇಲೆ ಬಿದ್ದೆಲ್ಲ ಒಳ್ಳಾಡ್ನಾಕತ್ತಾಳ ನೋಡ್ರಿ. ಅದಕ್ಕೆ ನಾನು ನಿನಗೆ ಹೇಳೋದು ದಡ್ಡಿ ಅಂತಂದು. ಅಲ್ಲ, ನೀ ಪೂಜಾ ಸಾಮಾನು ರೆಡಿ ಮಾಡಕತ್ತಿ ಅಂದ್ಮ್ಯಾಗ ಎಣ್ಣೆ ಹಾಕ್ಕೊಂಡು ಏನು ಅಂದ್ರೆ ಎದಕ್ಕೆ ಹಾಕ್ಕೊಂಡಿರ್ತ ಅಂತ ಅಷ್ಟು ಯೋಚನೆ ಮಾಡಲಿಲ್ಲ ನನ್ಗೀತ ನೀನು. ಅಯ್ಯೋ ಎಂಥ ದಡ್ಡಿಯಪ್ಪ ನನ್ನ ಹೆಂಡ್ತಿ, ಎಂಥ ದಡ್ಡಿ. ನಡ್ರವ ಲಗುಲನ್ನು ಹೋರಿ ಗುಡಿಗೆ. ಅಭಿಷೇಕ ಕೊಟ್ಟಿರಿ, ಇನ್ನು ಅಭಿಷೇಕ ಮಾಡೋದು ಮುಗಿದ ಮ್ಯಾಗ ಹೋಗ್ಕಿರೇನ? ನೋಡೋದಿಲ್ಲನ ಅಭಿಷೇಕ ಮಾಡೋದು ಎಷ್ಟು ಚಂದ ಮಾಡ್ತಾರೆ ಈಗ ಮಲ್ಲಿಕಾರ್ಜುನ ಗುಡಿಯಾಗ. ಅದ್ರಾಗ ಸೋಮವಾರ ಅಂತರೂ ಇಷ್ಟು ಚಂದ ಅಲಂಕಾರ ಮಾಡಿರ್ತಾರೆ ದೇವರಿಗೆ, ಎದ್ದು ಬರಕ ಮನ್ಸಾಗಂಗಿಲ್ಲ. ಹೋರಿ ಲಗು ಹೋರಿ. ರೀ ನಿಮ್ದು ಜಳಕ್ಕಾಗಿದ್ರೆ ಬರ್ರಿ ಹೋಗ್ಬಿಡೋಣ. ಇಲ್ಲ ನನ್ನ ಜಳಕ್ಕಾಗಿಲ್ಲ. ಮತ್ತು ಅವ್ವ ನೀವು ಹೋಗ್ಬೇಡ ತಡಿ ರಮೇಶ, ನಾನು ಗುಡಿಗೆ ಹೊಂಟೀನಿ ಅಂತಂದು ನಾನು ಬಿಡಿಸಿ ಹೋಗ್ಯಾರ. ನೀವು ಹೋಗಿ ಬರ್ರಿ, ನಾನೀಗ ಆಫೀಸಿಗೆ ಹೋಗಿರ್ತೀನಲ್ಲ ಅಲ್ಲೇ ಕೈ ಮುಗಿದು ಹೋಗ್ತೀನಂತ. ನೀವು ಹೋಗ್ರಿ, ಲೇಟ್ ಆಗತ್ತಿನ್ನ. ಅಕ್ಕ ಸಂಗೀತಕ್ಕ, ನಾನು ಬರ್ತೀನಿ, ತಡಿತೀರಾ? ಬಾರ ಗೀತಾ, ಹೊತ್ತಾಗಲ್ಲ ನಿನಗ, ಬಾ ಬಡ ಬಾ. ಸಂಗೀತಕ್ಕ ಏ ಗೀತಾ, ಪುಟ್ಟ ನೋಡು, ಕರಿ. ತಾ ಇಲ್ಲ ಪೂಜಾ ಸಾಮಾನು ತಾ ಇಲ್ಲ ತಟ್ಟಿ ಈಕಿನ ಕರಿ, ಪುಟ್ಟಕ್ಕನ ಕರ್ಕೊಂಬೋ ನೀನು. ಆಕೆ ಏನು ಮಾಡಕತ್ತಾಳ ನೋಡು. ಅವ ಅವ ನಾನು ಹಿಡ್ಕೊಂತೀನವ ತಾಟ, ನನ್ನ ಕೈಯಾಗ ಕೊಡು ತಾಟ, ನಾನು ಹಿಡ್ಕೊಂತೀನವ. ಅಲ್ಲ ಸಂಗೀತ, ಆ ಪುಟ್ಟಿಗೆ ಹೊಸ ಅಂಗಿ ಹಾಕ್ಬೇಕಿಲ್ಲ, ಅವನ್ನ ಅಷ್ಟಷ್ಟು ರೊಕ್ಕ ಬಿಟ್ಟು ತರ್ತಿರವ ಅಂಗಿನ. ಆ ಒಟ್ಟ ಹುಡುಗರ ಮೈಗೆ ಹಚ್ಚೋದಿಲ್ಲ ಅವನ್ನ. ಹೆಂಗೆ ಈ ಗುಡಿಗೆ ಅಲ್ಲಿ ಇಲ್ಲಿ ಹೊಂಟ್ರಂದ್ರೆ ಹಾಕ್ಬೇಕು. ಅದು ಎಂಥ ಚಂದ ಐತದ ಲಂಗ ಬ್ಲೌಸ್, ತೊಗೊಂಬಂದು ಹಾಕಕ್ಕೆ ಬರ್ಲನ್ನ ಪುಟ್ಟವಾಗ. ಅದ ಪ್ಯಾಂಟ್ ಶರ್ಟ್ ಹಾಕ್ಯಂಡು ಹೊಂಟಿರಲ್ಲ, ಅದನ್ನೊಂದು ಈಕಿ ಅಂತ ಕೇಳಾಳ. ಈಕಿ ಹೆಣ್ಣುಡಿಗಾಗಿ ಹುಡುಗಿಯರ ಬಟ್ಟೆ ಹಾಕ್ಯ ಅಂದ್ರೆ ಹುಡುಗರು ಪ್ಯಾಂಟ್ ಹಾಕ್ಯಂಡು ನಿಂದಿರ್ತಾಳೆ. ಏ ಪುಟ್ಟಿ ಹೋಗು, ಮನ್ ತಗೊಂಡಿ ಅಲ್ಲದು ಲಂಗ ಜಂಪರ್, ಅದನ್ನ ಹಾಕೊಂಬೋಗು. ಆ ಲಂಗ ಬ್ಲೌಸ್ ಚುಚ್ಚುತ್ತಜ್ಜಿ ನಂಗದು ಬ್ಯಾಡ. ಅಯ್ಯೋ ಅತ್ತಿಯರ, ನಾನು ಏನರ ಯಾವ್ರ ಹೊಸ ಹಾಕಿದ್ನಿ ಅಂದ್ರೆ ಏನಿಲ್ರಿ, ನಾ ಹಾಕಿ ಬರ್ತೀನಿ, ಈಕಿ ಬಿಚ್ಕೊಂಬಂದು ನಿಂದಿರ್ತಾಳೆ. ನನಗಾಗಲ್ರಿ ಈಕಿ ಜೊತೆಗೆ ಪೆಚ್ಚಾಡಕ. ಅದಕ್ಕೆ ನಿನಗೆ ಯಾವ ಬೇಕು ಹಾಕೋ ಅಂತಂದು ಅಕ್ಕಿನ ಬಿಟ್ಕೊಂಡ್ಬಿಡ್ತೀನಿ ನಾನು. ಅದು ಒಂದು ಪ್ಯಾಂಟ್, ಅದು ಒಂದು ಟೀ ಶರ್ಟ್ ಹಾಕಿ ನಿಂತು ಬಿಡ್ತಾಳೆ. ಮತ್ತು ನಾನಾರು ಏನು ಮಾಡ್ರಿ? ಗೀತಾ 2 ನಿಮಿಷ ನಿಂತ್ಕೋತೀರಾ? ನಾನು ಸ್ನಾನ ಮಾಡ್ಕೊಂಡು ಬರ್ತೀನಿ, ನಿಮ್ಮ ಜೊತೆ ನಾನು ಗುಡಿಗೆ ಬರ್ತೀನಿ ಗೀತಾ, ಪ್ಲೀಸ್. ಏ ಗೀತವ ಅತ್ತಿಯರ, ಏನಿಲ್ಲ, ಹೂವು ಬಂದಿದ್ನಲ್ಲ ಆಗಲ್ಲೇ ತೊಗೊಂಡಿರ ಇಲ್ಲ? ತಲೆಯಾಗಿ ಇಟ್ಕೊಂಡಿಲ್ಲ ಇಬ್ಬರು ಅಕ್ಕ ತಂಗಿ ಮರ್ತ ಬಿಟ್ರಿ? ಇಲ್ರಿ ಅತ್ತಿಯರ, ಮತ್ತು ಮನೆಯಾಗಿನ ಪೂಜೆ ಆಗಿಲ್ಲಲ್ರಿ, ಮತ್ತು ಇವರು ಮಾಡ್ತೀನಿ ಅಂದರ್ರಿ ಪೂಜಾನ. ಹಾಗಾಗಿ ಮತ್ತು ಇನ್ನೂ ಫೋಟೋಕ್ಕೆ ಇದಕ್ಕೆ ಎಷ್ಟು ಹೂ ಬೇಕಾಕವನ ಅಂತಂದು ಮುಡ್ಕೊಂಡಿಲ್ರಿ. ಆಮೇಲೆ ಬೇಕಾರೆ ಇಟ್ಕೊಂತೀವಿ ತೋರಿ ತಲೆಯಾಗ. ಅಮ್ಮ ಕೇಳಿಸ್ಕೊರಮ್ಮ, ಯಾಕೆ ಎಲ್ಲರೂ ಹಿಂಗೆ ಮಾಡಕತ್ತೀರಿ? ನಾನು ಅವ್ರ ಜೊತೆ ಗುಡಿಗೆ ಹೋಗ್ತೀನಿ, ಪ್ಲೀಸ್. ನಡ್ರವ ಮುಂದಕ್ಕೆ ನಡಿ, ನೀನೇ ಸಂಗೀತವ ಕರ್ಕೋ. ಏ ಗೀತವ ಪುಟ್ಟಿ ಕೈ ಹಿಡ್ಕೊಳವ. ಮೊದ್ಲ ಭಾಳ ಕಾಲ ಸುಮಾರು ಐತಿ. ಏನು ನಾವು ಮೊದ್ಲಾಗ ಮನೆಯಾಗ ಹಾವು ಸಾಕಕತ್ತೀವಿ, ಎದಕ್ಕೆ ಬೇಕು? ಕೈ ಹಿಡ್ಕೊ ಹುಡುಗಿರ. ನಾನಂತರ ಜಳಕೋಕೆ ಹೋಗ್ತೀನಿ, ನೀವು ಗುಡಿಗೆ ಹೋಗಿ ಲಗು ಬರ್ರಿ. ನಡ್ರಿ ಗಾಯಿ ಲಗು ಗುಡಿಗೆ ಹೋಗಿ ಲಗು ಬರ್ರಿ. ನಾನು ಮತ್ತು ಇವತ್ತು ಸೋಮವಾರ ಐತಿ, ಗಳೆ ನೋಡೋದಿಲ್ಲ ಏನೂ ಇಲ್ಲ, ಹೊಲಕ್ಕೆ ಹೋಗೋದು ಏನು ಕೆಲಸ ಇಲ್ಲ. ನಾನು ಒಂದಿಟ್ಟು ಎತ್ತಿನ ಮೈಯಾರ ತೊಳೆದು ಚಂದಾಗಿ ಎತ್ತು ರೆಡಿ ಮಾಡ್ತೀನಿ. ಲಗು ಬಂದು ನಾಷ್ಟ ಮಾಡಿರಿ. ಮತ್ತು ಓಸ್ರು ಮನೇನ ಹೆಂಗಸ್ರು ಹೊಂಟ್ರಿ, ಮತ್ತು ನಾಷ್ಟ ಲೇಟ್ ಮಾಡ್ತೀರಿ ನೀವು. ಬಂದು ಲಗು ನಾಷ್ಟ ಮಾಡೋಕ್ರಂತ ಹೋರಿ. ಅಯ್ಯ ಈಗ ತೊಳಿತಾರಂತೀವ್ರಿ ಎತ್ತಿನ ಮೈ ನೋಡೋಗ್ರಲ್ಲಿ. ಆಗಲೇ ಸುರೇಶ ಎಲ್ಲ ಚಂದಾಗ ಎತ್ತಿನ ಮೈ ತೊಳೆದು ರೆಡಿ ಮಾಡಿ ಕಟ್ಟಿ ಬಂದಾನ ಅಲ್ಲಿ ಹಿತ್ತಲ್ದಾಗ. ನೀವು ಇನ್ನೂ ತೊಳೆಯೋರಾಗ ಅದ್ದೀರಿ. ಆತೋರಿ, ನಾವು ಹೋಗಿ ಬರ್ತೀವಿ ಸರ. ಪುಟ್ಟಿ ನಿಮ್ಮ ಚಿಕ್ಕಮ್ಮನ ಕೈ ಹಿಡ್ಕೊಳವಾ? ಬನ್ನಿ ಚಿಕ್ಕಮ್ಮ. ಗೀತಾ 1 ನಿಮಿಷ, ಯಾಕೆ ಹಿಂಗೆ ಮಾಡಕತ್ತೀರಿ ಎಲ್ಲರೂ?
ಪ್ಲೀಸ್ ನಾನು ಬರ್ತೀನಿ. ಬನ್ನಿ ಚಿಕ್ಕಮ್ಮ, ಬೇಗ ಬನ್ನಿ. ನಡಿಯಮ್ಮ, ಕೈ ಹಿಡ್ಕೊಂಡಿಯಲ್ಲ, ನಡಿ ಹೋಗ. ಅತ್ತಿಯರ ನೀವು ಬರ್ರಿ ಮತ್ತೆ. ನೋಡಿದೆ ಮೋನಿಕಾ, ನೀ ಬರ್ತಿದ್ದೆ ಗುಡಿಗೆ, ನೀ ಯಾಕೆ ಬರ್ತಿದ್ದಿ? ನೀನು ಹಿಂದೂ ಧರ್ಮದಕ್ಕೇನ ಅಲ್ಲ, ನೀ ಯಾಕೆ ಬರ್ತೀವ ಗುಡಿಗೆ? ಏನನವ ಅಲ್ಲಿ ಇನ್ನು ನೀವೇನೇನು ಇದ್ವನ ನಮ್ಮ ಮರ್ಯಾದೆ ತೆಗಿಯೋ ಇನ್ನು ಏನೇನು ನಿನ್ನ ಹತ್ರ ಉಪಾಯ ಅದಾವ ಏನ ಯಾರಿಗೆ ಗೊತ್ತು. ನೋಡಿದೆ ಎಷ್ಟು ಚಂದ ಐತೆ ನಮ್ಮ ಸಂಸಾರ. ನಾನು, ನನ್ನ ದೊಡ್ಡ ಮಗ, ಅವನ ಹೆಂಡ್ತಿ, ಅವನ ಮಗಳು, ನನ್ನ ಸಣ್ಣ ಮಗ, ಅವನ ಹೆಂಡ್ತಿ. ಇವತ್ತು ನಾಳೆ ನನ್ನ ಸಣ್ಣ ಮಗನ ಹೊಟ್ಟೆಗೂ ಒಂದು ಹುಟ್ಟುತ್ತೆ, ಗಂಡ ಹೆಣ್ಣು ಯಾವುದೋ ಒಂದು ಹುಟ್ಟುತ್ತೆ, ಅದು ನಮ್ದು ಅನಿಸಣತ್ತ. ಇನ್ನು ನೀನಂತರ ನನಗೆ ಶಿವಪೂಜೆ ಕರಡಿದ್ದಂಗೆ ಅದಿ ನೋಡಿ. ನೀನು ಎಲ್ಲ ಹಸುದು ಇದ್ರಾಗ ನೀನೊಬ್ಬಕ್ಕೆ ನರಿ ಇದ್ದಂಗೆ. ನೋಡು, ಯೋಚನೆ ಮಾಡಿ. ಇನ್ನೂ ಲಜ್ಜಿಗೆಟ್ಟು ನಮ್ಮ ಮನೆಗೆ ಇರ್ತೀನಿ ಅಂದ್ರೆ ಇರು, ನಾವೇನು ಬ್ಯಾಡ ಅನ್ನೋದಲ್ಲ.